ತುಂಬ ಏರ್ ಫಾಲ್ ಆಗ್ತಿದೆ, ನೀವು ಮೆನಾಕ್ಸಿಡಿಲ್ ಯೂಸ್ ಮಾಡ್ತಿರ್ಬೋದು, ಇಲ್ವಾ ಯಾವ್ದಾರು ಹರ್ಬಲ್ ಆಯಿಲ್ ಯೂಸ್ ಮಾಡ್ತಿರ್ಬೋದು, ಆದರೂ ಕೂದಲು ಉದುರೋದು ಕಮ್ಮಿ ಆಗ್ತಾ ಇಲ್ಲ. ಈ ಮೆನಾಕ್ಸಿಡಿಲ್ ಆಗಿರ್ಬೋದು, ಯಾವ್ದಾರು ಹರ್ಬಲ್ ಆಯಿಲ್ ಆಗಿರ್ಬೋದು, ಇವೆಲ್ಲ ಏನು ಮಾಡ್ತವೆ ಅಂತಂದರೆ ಏರ್ ಫಾಲಿಕಲ್ಸ್ನ ಇನ್ನೂ ಹೆಲ್ದಿ ಮಾಡ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ, ಇದರಿಂದ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ, ನ್ಯೂಟ್ರಿಷನ್ ಸಪ್ಲೈ ಜಾಸ್ತಿ ಆಗುತ್ತೆ. ಏರ್ ಮಿನಿಯೇಚರೈಸೇಷನ್ ಅಂತ ಅಂತಾರೆ, ಅಂದರೆ ಏರ್ ತಿನ್ನಾಗ್ತಾ ಬರೋದು, ಇದನ್ನು ಕಂಟ್ರೋಲ್ ಮಾಡುತ್ತೆ. ಆದರೆ ಇದನ್ನು ಏನು ಮಾಡ್ತಾ ಇಲ್ಲ ಗೊತ್ತಾ, ಬಾಡಿಗೆ ನ್ಯೂಟ್ರಿಷನ್ ಸಪ್ಲೈ ಮಾಡ್ತಿಲ್ಲ. ನ್ಯೂಟ್ರಿಷನ್ ಸಪ್ಲೈ ನೀವು ಇಲ್ಲಿಂದ ಹಾಕೋಕ್ಕಾಗಲ್ಲ, ನೀವು ಇಲ್ಲಿಂದನೇ ಹಾಕಬೇಕು. ಸೊ ಸಾಧ್ಯವಾದಷ್ಟು ನಿಮ್ಮ ಊಟದಲ್ಲಿ ನ್ಯೂಟ್ರಿಷನ್ ಹೆಚ್ಚಿರೋದು ನೋಡ್ಕೊಳ್ಳಿ, ಜಿಂಕ್ ಇರೋ ಥರ ನೋಡ್ಕೊಳ್ಳಿ. ಜಿಂಕ್ ಇದ್ದರೆ ಆ DHT ಲೆವೆಲ್ ಜಾಸ್ತಿ ಆಗೋಲ್ಲ. 5-ಆಲ್ಫಾ ರಿಡಕ್ಟೇಸ್ ಅನ್ನೋ ಎನ್ಸೈಮ್ ಏನಿದೆ ಅದು ಇನಿಬಿಟ್ ಆಗುತ್ತೆ. ಸೊ DHT ಪ್ರೊಡಕ್ಷನ್ ಆಗೋಲ್ಲ. DHT ಪ್ರೊಡಕ್ಷನ್ ಆಗಿಲ್ಲ ಅಂದರೆ ಏರ್ ಫಾಲ್ ಆಗೋಲ್ಲ. ಆ್ಯಂಡ್ರೋಜೆನಿಕ್ ಅಲೋಪ್ಲೇಷಿಯಾ, ನಿಮ್ಮ ಹುಡುಗರಲ್ಲಿ ಏನು ಏರ್ ಫಾಲ್ ಆಗುತ್ತೆ ಇದಾಗಲ್ಲ. ಮತ್ತು ಐರನ್ ಡೆಫಿಷಿಯನ್ಸಿ ಇರುತ್ತೆ, ವಿಟಮಿನ್ B12 ಡೆಫಿಷಿಯನ್ಸಿ ಇರುತ್ತೆ, ವಿಟಮಿನ್ D ಡೆಫಿಷಿಯನ್ಸಿ ಇರುತ್ತೆ, ಮತ್ತು ಬಯೋಟಿನ್ ಮತ್ತು ಮೆಗ್ನೀಷಿಯಮ್ದು ಡೆಫಿಷಿಯನ್ಸಿ ಇರುತ್ತೆ. ನೀವು ಇದನ್ನೆಲ್ಲ ಊಟದಲ್ಲಿರೋ ಥರ ನೋಡ್ಕೋಬೇಕು. ಆವಾಗ ಮಾತ್ರ ನೀವು ಆ ಆಯಿಲ್ ಏನೇ ತೊಗೊಂಡ್ರು ಅವು ನಿಮ್ಮ ಮೇಲೆ ವರ್ಕ್ ಮಾಡುತ್ತೆ, ಇಲ್ಲ ಅಂದರೆ ಮಾಡಲ್ಲ. ಈ ವಿಡಿಯೋನ ಬಾಲ್ಡ್ ಆಗ್ತಿರೋ ನಿಮ್ಮ ಫ್ರೆಂಡ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ರಿಪೋಸ್ಟ್ ಮಾಡಿ. ಈಗ ಹೆಚ್ಚು ವೀಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.